लवतो सह नौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः सप्रणामं हार्दं स्वागतं व्याहरामि। श्री श्री सच्चिदानंदेन्द्र सरस्वती स्वामिपादानां कर्तृकत्वेन प्रसिद्धासु अनेकासु कृतिषु विशुद्ध वेदांत परिभाषा नाम्नी इयं देवभाषायाः कृतिः इदानीं विचार्यते। तत्र दशमो विषयः उपास्योपासक विभाग व्यवहारः इति। तं दशमं विषयम् इदानीं विचारयामः। अग्रे तावत् श्री श्री स्वामिचरणानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं ग्रन्थभागम् उपास्योपासक विभाग व्यवहारो नाम। यथा स्वामिपादानुग्रहम् इदानीं विचारयामः। सर्वाग्रे स्वामिपादानां प्रशस्तिश्लोकमेकं द्विवारं पठामः। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ ब्रह्मनिष्ठाय विद्महे संयमीन्द्राय धीमहि अथ श्री श्री सच्चिदानंदेन्द्र सरस्वती स्वामिपादैः प्रणीता विशुद्ध वेदांत परिभाषा। ओम अवाच्यमप्रमेयं च कार्यकारणवर्जितं निष्क्रियं निष्कलं शान्तम् आत्मानमनुसन्धते पदवाक्य प्रमाणज्ञान संप्रदाय विदो गुरून् नत्वा विशुद्ध वेदांत परिभाषा प्रकाश्यते। अथ दशमो विषयः उपास्योपासक विभाग व्यवहारः इति। ಸ್ವಾಮಿಪಾದರವರು ಈ ಭಾಗದಲ್ಲಿ ಉಪಾಸ್ಯ, ಉಪಾಸಕ ಮತ್ತೆ ಉಪಾಸನೆ
ಎಂಬ ಒಂದು ವಿಭಾಗ ಇದೆಯಲ್ಲ, ಈ ವಿಭಾಗವನ್ನು ಇಟ್ಟುಕೊಂಡು ವ್ಯವಹಾರವು ನಡೀತಾ ಇದೆ. ಅದೇ ರೀತಿ ಶ್ರುತಿಗಳಲ್ಲೂ ಕೂಡ ಹೇಳಿದೆ ಈ ವಿಚಾರವನ್ನ. ಹೀಗಿರುವಾಗ ಈ ಒಂದು ಈ ದ್ವೈತ ವಿಷಯಕವಾದ ಈ ಭಾಗವನ್ನ ಉಪಾಸ್ಯ, ಉಪಾಸಕ, ಉಪಾಸನ ಎಲ್ಲ ಏನು ದ್ವೈತ ವಿಷಯಕ ಹೋಗ್ತಾನೆ. ಈ ವಿಭಾಗ ವ್ಯವಹಾರವನ್ನ ನಾವು ಈ ಒಂದು ಯಾವ ಒಂದು ತ್ರಿಪುಟಿಯ ಸಂಪರ್ಕದ ಲೇಷವೂ ಇಲ್ಲದಂತಹ ಪರಬ್ರಹ್ಮಕ್ಕೆ ಹೇಗೆ ನಾವು ಹೊಂದಿಸಿಕೊಂಡು ತಿಳಿದುಕೊಳ್ಳಬೇಕು. ಯಾಕೆ ಹೊಂದಿಸಿಕೊಳ್ಬೇಕು, ಯಾಕೆ ತಿಳ್ಕೊಳ್ಳೋಬೇಕು, ಯಾಕೆ ಅಂತಂದ್ರೆ ಬಿಟ್ಟುಬಿಡೋಣ ಅಂತಂದ್ರೆ ಬಿಡೋದಕ್ಕಾಗೋದಿಲ್ಲ. ಯಾಕೆ? ಶ್ರುತಿಯಲ್ಲಿ ಹೇಳಿದ್ದಾರೆ. ಶ್ರುತಿಯಲ್ಲಿ ಯಾವುದೇ ವಾಕ್ಯವನ್ನು ಹೇಳಿದೆ ಅಂದರೆ ಅದು ಪರಮ ಪ್ರಮಾಣವೇ ಹೊರತು ಅಪ್ರಮಾಣವಾಗಿ ಎಂದಿಗೂ ಆಗುವುದಿಲ್ಲ. ಇದು ನಿಯಮ. ಆದ್ದರಿಂದ ಏನಾಗಿದೆ, ಈ ಶ್ರುತಿಯಲ್ಲಿ ಹೇಳಿಬಿಟ್ಟಿರುವುದರಿಂದ ಇದನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳಬೇಕು, ಹೇಗೆ ಸಮನ್ವಯ ಮಾಡಿಕೊಳ್ಳಬೇಕು? ಈ ಒಂದು ಯಾವ ವಿಧಿಗೂ ಅಂಗವಲ್ಲದ ನಿಷ್ಕಲಾತ್ಮಕವಾದ, ನಿಷ್ಕ್ರಿಯಾತ್ಮಕವಾದ, ನಿರೂಪವಾದ ಪರಬ್ರಹ್ಮವನ್ನು ಹೇಳತಕ್ಕಂತಹ ಶ್ರುತಿಗಳಿಗೆ ಯಾವ ರೀತಿ ಈ ವಾಕ್ಯಗಳನ್ನ ನಾವು ಸಮನ್ವಯ ಮಾಡಿಕೊಳ್ಳಬೇಕು, ಇದು ಬಹಳ. ಯಾಕೆ ತ್ರಿಪುಟಿ ವಿಭಾಗ ಹೇಳಿದ್ರು ಇಲ್ವಾ? ಇಲ್ಲ ಇಲ್ಲ, ಇದರಲ್ಲಿ ಸ್ವಲ್ಪ ವಿಶೇಷ ಇದೆ. ಯಾತಕ್ಕೆ? ಏನು ವಿಶೇಷ ಅಂತಂದ್ರೆ, ಶ್ರುತಿಯು ಈ ಭಾಗ ಇದೆಯಲ್ಲ, ಇದನ್ನ ಬಹಳ ಈ ವಿಭಾಗಕ್ಕೆ ಬಹಳ ಪ್ರಾಮುಖ್ಯತೆಯನ್ನ ಕೊಟ್ಟು ಇದನ್ನೂ ಕೂಡ ಈ ಒಂದು ನಿಷ್ಕ್ರಿಯಾತ್ಮಕವಾದ ಯಾವ ವಿಭಾಗ ವ್ಯವಹಾರಕ್ಕೂ ಒಳಪಡದ ಬ್ರಹ್ಮವನ್ನ ತಿಳಿಸುವಷ್ಟೇ ಪ್ರಧಾನವಾಗಿ ಈ ವಾಕ್ಯಗಳನ್ನು ಹೇಳಿದ್ದಾರೆ ಶ್ರುತಿಯಲ್ಲಿ. ಆದ್ದರಿಂದ ಮತ್ತೆ ಈ ಉಪಾಸನೆ ಅಂತಕ್ಕಂಥದ್ದು ಅತ್ಯಂತ ಮೇಲ್ಮಟ್ಟದ ಒಂದು ಸ್ಥಾನವನ್ನ ಅಲಂಕರಿಸಿದೆ. ಎಲ್ಲಿ? ವೇದಾಂತಗಳಲ್ಲಿ. ಎಲ್ಲರೂ ಉಪಾಸನೆ, ಬೇಕಾದಷ್ಟು ಉಪಾಸನೆಗಳನ್ನು ಹೇಳಿದ್ದಾರೆ. ಚಾಂದೋಗ್ಯದಂತೂ ಕೂಡ ಉಪಾಸನೆಯನ್ನ ತುಂಬಿದ್ದಾರೆ. ಒಂದ ಎರಡ ಬೇಕಾದಷ್ಟು ಉಪಾಸನೆಗಳನ್ನು ಹೇಳಿದ್ದಾರೆ. ಯಾಕೆ ಹೇಳಬೇಕಾಗಿತ್ತು? ಇದನ್ನೆಲ್ಲ ಹೇಗೆ ಸಮನ್ವಯ ಮಾಡಿಕೊಳ್ಬೇಕು? ಮತ್ತೆ ಈ ಎಲ್ಲ ವಾಕ್ಯಗಳು ಕೂಡ ಏನು ಭೇದವಿರುವಂತೆ ತೋರತಕ್ಕಂತಹ ಈ ವಾಕ್ಯಗಳು ಯಾವುದರಲ್ಲಿ ಸಮನ್ವಯವಾಗಿವೆ, ಅದು ಬಹಳ ಮುಖ್ಯವಾದದ್ದು. ಇದೇ ಸ್ವಾಮಿ, ಬೇಕಾದಷ್ಟು ವಾಕ್ಯ ಇದೆ. ಏನು ಈ ದ್ವೈತ ವ್ಯವಹಾರವನ್ನು ಹೇಳ್ತಕ್ಕಂಥ ಅದು ಹೇಗೆ ನಿರ್ಗುಣ ಬ್ರಹ್ಮದಲ್ಲಿ, ನಿರುಪಾಧಿಕ ಬ್ರಹ್ಮದಲ್ಲಿ ಸಮನ್ವಿತವಾಗಿವೆ ಎಂಬುದನ್ನ ತಿಳಿಸಿಕೊಟ್ಟಿದ್ದಾರೆ ಭಗವತ್ಪಾದ ಶಂಕರರು ತಮ್ಮ ತತ್ವ ಸಮನ್ವಯಾಧಿಕರಣದಲ್ಲಿ. ಮುಂದೆ ತಿಳಿಸ್ಕೊಟ್ಟಿದ್ದಾರೆ. ಅಲ್ಲಿ ವಿಸ್ತಾರವಾಗಿ ತಿಳಿಸಿಕೊಟ್ಟು ಮುಕ್ತಾಯ ಮಾಡಿಬಿಟ್ಟಿದ್ದಾರೆ. ಆದ್ದರಿಂದಲೇ ಸಾಮಾನ್ಯವಾಗಿ ಎಲ್ಲ ವ್ಯಾಖ್ಯಾನಕಾರರು ಕೂಡ ಏನು ಆ ಒಂದು ಅಧಿಕರಣ ಅಂತ ಏನಿದೆ, ಯಾವುದು ಸಮನ್ವಯಾಧಿಕರಣ ಅಂತ, ಅಲ್ಲಿವರೆಗೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಯಾಕೆ? ಅದೇ ಬಹಳ ಮುಖ್ಯ. ಅಲ್ಲ, ಅಷ್ಟು ತಿಳ್ಕೊಂಡ್ಬಿಟ್ರೆ ಎಲ್ಲವನ್ನೂ ತಿಳ್ಕೊಂಡ ಹಾಗಾಯ್ತು. ಪೂರ್ಣವಾಗಿ ಸೂತ್ರ ಭಾಷ್ಯವನ್ನು ಅಧ್ಯಯನ ಮಾಡಿದಾಗಾಯ್ತು. ಅದರಿಂದ ಈ ಒಂದು ಅಷ್ಟು ಭಾಗಕ್ಕೆ ಮಾಡಿದ್ದಾರೆ. ಸಾಮಾನ್ಯವಾಗಿ ಬಹುತೇಕ ವ್ಯಾಖ್ಯಾನಕಾರರು. ಯಾಕೆ? ಗ್ರಂಥ ವಿಸ್ತಾರ ಎಲ್ಲದಕ್ಕೂ ವ್ಯಾಖ್ಯಾನ ಮಾಡಿ ಎಷ್ಟು ದಪ್ಪ ಆವಿಡ ಪುಸ್ತಕ. ಹೀಗೆ ಅಂದ್ರೆ ಏನಾಯ್ತು, ಇದು ಅತ್ಯಂತ ಮುಖ್ಯವಾದ ಭಾಗ. ಉಪಾಸ್ಯ ಉಪಾಸಕ ವಿಭಾಗ ವ್ಯವಹಾರ ಅದನ್ನು ಹೇಳಿ ಅದಕ್ಕೆ ಹೇಗೆ
ಈ ಒಂದು ಎಲ್ಲ ವಾಕ್ಯಗಳು ಕೂಡ ಸಮನ್ವಿತವಾಗಿವೆ ಎಂಬುದನ್ನ ಇದರಲ್ಲಿ ಹೇಳ್ತಾ ಇದ್ದಾರೆ. ಅದು ಇವತ್ತಿನ ಒಂದು ವಿಷಯ. ಇಲ್ಲಿ ಎಷ್ಟೊತ್ತಾಗ 10ನೇ ವಿಭಾಗ ಅಲ್ಲದೆ 10ನೇ ವಿಭಾಗ ಸ್ವಲ್ಪ ಭಾಗ ಇದರಲ್ಲಿ ಆಗಿತ್ತು. ಮುಂದಿನ ಭಾಗವನ್ನ ಈಗ ನೋಡೋಣ. ಅದು 47ನೇ ಪುಟ ನನ್ನ ಪುಸ್ತಕದಲ್ಲಿ. ನಚ ಪರಿನಿಷ್ಠಿತ ವಸ್ತು ಸ್ವರೂಪತ್ವೇಪಿ ಪ್ರತ್ಯಕ್ಷಾದಿ ವಿಷಯತ್ವಂ ಬ್ರಹ್ಮಣ. ಈ ಪೂರ್ವ ಪಕ್ಷಿ ಒಂದು ದೊಡ್ಡದೊಂದು ಆಕ್ಷೇಪಣೆಯನ್ನು ಹಾಕಿಬಿಟ್ಟಿದ್ದ. ಏನಂತ? ಹಿಂದೆ ನೀವೇನ್ ಹೇಳಿದ್ರಿ ಸ್ವಾಮಿ, ಈ ಬ್ರಹ್ಮವು ಪರಿನಿಷ್ಠಿತ ವಸ್ತುವಾಗಿದೆ ಅಂದ್ರೇನು? ಅಂದ್ರೆ ಎಲ್ಲೋ ಪರೋಕ್ಷದಲ್ಲಿ ಯಾವನಿಗೂ ಗೊತ್ತಾಗದೆ, ಯಾವನೋ ಒಬ್ಬನಿಗೆ ಅಥವಾ ಕೆಲವರಿಗೆ ಯಾವುದೋ ಸ್ಥಿತಿಯಲ್ಲಿ ಗೊತ್ತಾಗತಕ್ಕಂತಹ ತತ್ವವಲ್ಲ. ಮತ್ತೇನಾಗಿದೆ? ಪರಿನಿಷ್ಠಿತ. ಪರಿನಿಷ್ಠಿತ ಅಂತಂದ್ರೆ ಏನು? ಅಯ್ಯಯ್ಯೋ, ಎದುರುಗಡೆನೆ ಇದೆ ಸ್ವಾಮಿ, ಇದೆಯಪ್ಪ, ಇದೆಲ್ಲ ಕಾಣುತ್ತೆ. ಹೇಗೆ? ಕರತಲನ್ಯಸ್ತಾಮಲಕವತ್. ಇಷ್ಟು ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ ಅಂತ ಹಿಂದೆ ತೀರ್ಮಾನ ಮಾಡಿದ್ರು ಹಿಂದಿನ ಅಧಿಕಾರಗಳಲ್ಲಿ. ಅದನ್ನ ಹೇಳ್ಕೊಂಡು ಪೂರ್ವ ಪಕ್ಷ ಹೇಳ್ತಾ ಇದ್ದಾನೆ, ನೋಡಿ ಸ್ವಾಮಿ, ನಚ ಪರಿನಿಷ್ಠಿತ ವಸ್ತು ಸ್ವರೂಪೇ ನಚ ಪರಿನಿಷ್ಠಿತ ವಸ್ತು ಸ್ವರೂಪ ಪ್ರತಿಪಾದನಂ ಭವತಿ. ನೀವೀಗ ಹೊರಟಿದ್ದೀರಲ್ಲ ಸ್ವಾಮಿ ಭಗವತ್ಪಾದರೆ, ಏನಂತ? ಇಂತಹ ಬ್ರಹ್ಮವನ್ನ ನಾವು ಪ್ರತಿಪಾದನೆ ಮಾಡುತ್ತೇವೆ ಅಂತ. ಏನ್ ಪ್ರತಿಪಾದನೆ ಮಾಡೋದು? ನೀವೇ ಹೇಳಿದಿರಿ, ಕರತಲನ್ಯಸ್ತಾಮಲಕವತ್. ಏನು? ಅಂಗೈನ ನೆಲ್ಲಿಯ ಕಾಯಿಯಂತೆ ಇದು ಪರಿನಿಷ್ಠಿತವಾಗಿದೆ, ಎಲ್ಲರಿಗೂ ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರೆ, ಈಗ ಎಲ್ಲರಿಗೂ ಗೊತ್ತಾಗತಕ್ಕಂತ ವಿಷಯವನ್ನ ನೀವು ಪ್ರತಿಪಾದನೆ ಮಾಡೋದೇನಿದೆ ಸ್ವಾಮಿ? ಮತ್ತು ಆ ಪ್ರತಿಪಾದನೆ ಮಾಡುವುದಕ್ಕೆ ನೀವೇನ್ ಹೇಳಿದ್ರಿ? ಶಾಸ್ತ್ರ ಯೋನಿತ್ವಾತ್ ಅಂತ ಹೇಳಿದ್ರಿ. ಶಾಸ್ತ್ರವೇ ಇದಕ್ಕೆ ಪ್ರಮಾಣ ಅಲ್ಲ ಸ್ವಾಮಿ. ಎಲ್ಲಾದರೂ ಕೂಡ ಏನು ಬೆಂಕಿಯು ಸುಡುತ್ತದೆ ಎನ್ನುವುದಕ್ಕಾಗಲಿ, ಅಥವಾ ನಮ್ಮ ಮುಂದೆ ಈ ವಸ್ತು ಇದೆ ಎನ್ನುವುದಕ್ಕಾಗಲಿ, ಇವಾಗ ನನ್ನ ಮುಂದೆ ಪುಸ್ತಕ ಇದೆ, ವಿಶುದ್ಧ ವೇದಾಂತ ಪರಿಭಾಷಾ ಇದೆ, ಇದೆ ಅನ್ನೋದಕ್ಕೆ ಪ್ರಮಾಣ. ಇದೆ ಅನ್ನೋದಕ್ಕೆ ಪ್ರಮಾಣ ಇದು ಆಗಮ ಪ್ರಮಾಣ. ಎಲ್ಲಿ ಶ್ರುತಿ ಹೇಳ್ತಾ ಇದೆ, ನೋಡಯ್ಯ ನಿನ್ನ ಮುಂದೆ ಪುಸ್ತಕ ಇದೆ ಅಂತ ಹೇಳ್ತಾ ಇದೆ. ಎಲ್ಲಾರ ಉಂಟಾ ಸ್ವಾಮಿ? ನಿನ್ನ ಮುಂದೆ ಪುಸ್ತಕ ಇದೆ ಅಂತ ಅನ್ನುವಾಗ ಪ್ರತ್ಯಕ್ಷವಾಗಿದೆ, ಪ್ರತ್ಯಕ್ಷ ಪ್ರಮಾಣಕ್ಕೆ ಗೋಚರವಾಗಿದೆ. ಅದು ಯಾವಾಗ ಪ್ರತ್ಯಕ್ಷ ಪ್ರಮಾಣಕ್ಕೆ ಗೋಚರವಾಗಿದೆಯೋ ಅದನ್ನ ನೀವು ಬಂದುಬಿಟ್ಟು ಇಲ್ಲ ಇಲ್ಲ ಇದು ಶಾಸ್ತ್ರಯೋನಿತ್ವ, ಶಾಸ್ತ್ರದೇವ ಪ್ರಮಾಣಾತ್ ಜಗತೋ ಜನ್ಮಾದಿ ಕಾರಣ ಬ್ರಹ್ಮ ಅಧಿಗಮ್ಯತೆ. ಏನ್ ಸ್ವಾಮಿ ಇದು? ಪ್ರತ್ಯಕ್ಷವಾಗಿ ಕಂಡದ್ದಕ್ಕೆ ಶಾಸ್ತ್ರ ಪ್ರಾಮಾಣ್ಯ ಬೇಕಾ ಅಂತ ಕೇಳಿದ್ದ ಪೂರ್ವ ಪಕ್ಷಿ. ಅದನ್ನ ಈ ಭಾಗದಲ್ಲಿ ಭಾವಿಪಾದರು ಹಾಕಿಲ್ಲ. ನಾವು ಈ ಭಾಗ ನೋಡುವಾಗ ಅದು ನಮ್ಮ ಕಣ್ಣು ಮುಂದೆ ಬರ್ಬೇಕು. ಅದಕ್ಕೆ ಈ ಉತ್ತರವನ್ನು ಕೊಡ್ತಾ ಇದ್ದಾರೆ. ಗೊತ್ತಾಯ್ತು? ಹೀಗೆ ಪರಿನಿಷ್ಠದ ವಸ್ತು ಆಗಿರ್ಬೇಕಾದ್ರೆ ಅದು ಪ್ರತ್ಯಕ್ಷಾದಿ ಪ್ರಮಾಣಗಳಿಗೆ ಗೋಚರ ಆಗ್ತಾ ಇದೆ. ಅದಕ್ಕೆ ಆಗಮ ಪ್ರಮಾಣ ಯಾಕೆ ಬೇಕು ಅಂತ ಆಕ್ಷೇಪಣೆ ಹಾಕಿದ್ದ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ನಚ ಪರಿನಿಷ್ಠದ ವಸ್ತು ಸ್ವರೂಪತ್ವೇಪಿ ಪ್ರತ್ಯಕ್ಷಾದಿ ವಿಷಯತ್ವಂ ಬ್ರಹ್ಮಣ. ನೋಡಪ್ಪ, ನೀನು ಹೇಳುವ ಹಾಗೆ ಸರಿಯಾಗಿ ಹೇಳ್ತಾ ಇದೀಯ. ಯಾವುದು ಪರಿನಿಷ್ಠಿತ ವಸ್ತುವಾಗಿದೆಯೋ, ಕಣ್ಣೆದುರಿಗೆ ಇರುವಂತಹ ವಸ್ತುಗಳಿಗೆ ಏನಾಗಿದೆ?
ಬೇರೆ ಯಾವ ಪ್ರಮಾಣವೂ ಬೇಕಾಗಿಲ್ಲ, ಒಂದೇ ಪ್ರಮಾಣ ಸಾಕು. ಯಾವುದದು? ಪ್ರತ್ಯಕ್ಷ ಪ್ರಮಾಣ. ಪ್ರತ್ಯಕ್ಷಾದಿ ಪ್ರಮಾಣಕ್ಕೆ, ಪ್ರತ್ಯಕ್ಷವೇ ಮುಂತಾದ ಪ್ರಮಾಣಕ್ಕೆ ಅದು ವಿಷಯವಾಗಿದೆ. ಯಾಕೆ? ಎದುರುಗಡೆ ಇದೆ. ಅಥವಾ ಅನುಮಾನಕ್ಕೆ ವಿಷಯವಾಗಬಹುದು. ಎದುರುಗಡೆ ಇಲ್ಲ, ಇವಾಗ ಹೊರಗಡೆ ಕೂತಿದ್ದಾನೆ, ಏನೋ ನೀರು ಬೀಳ್ತಾ ಇರ್ತಕ್ಕಂಥ ಶಬ್ದ ಬಂತು. ಆ ಶಬ್ದವನ್ನು ಕೇಳಿ ಓಹೋ ಮಳೆ ಬರ್ತಾ ಇದೆ ಅಂತ ತೀರ್ಮಾನ ಮಾಡ್ದ. ಪ್ರತ್ಯಕ್ಷಕ್ಕೆ ಗೋಚರವಾಗಿರುತ್ತೆ, ಇಲ್ಲ ಅನುಮಾನಕ್ಕೆ ಗೋಚರವಾಗಿರುತ್ತೆ. ಇದಕ್ಕೆ ಶಾಸ್ತ್ರ ಬೇಕು, ಆಗಮ ಬೇಕಾ ಅಂತ ಹೇಳಿದ್ನಲ್ಲ. ಅದಕ್ಕೆ ನೋಡಪ್ಪ, ಇದು ಈ ಬ್ರಹ್ಮವು ಪರಿನಿಷ್ಠಿತ ವಸ್ತುವಾಗಿದ್ದರೂ ಕೂಡ ಎದುರಿಗೆ ಇದೆ, ಎಲ್ಲರ ಅನುಭವಕ್ಕೂ ಬರ್ತಾ ಇದೆ, ಅಂಗೈನಲ್ಲಿ ಕಾಯಿ ಅಂತ. ಆದರೂ ಕೂಡ ಪರಿನಿಷ್ಠಿತ ವಸ್ತು ಸ್ವರೂಪತ್ವೇಪಿ ಪ್ರತ್ಯಕ್ಷಾದಿ ವಿಷಯತ್ವಂ ನ ಪ್ರತ್ಯಕ್ಷಾದಿ ವಿಷಯ. ಪ್ರತ್ಯಕ್ಷವೇ ಮುಂತಾದ ಪ್ರಮಾಣಗಳಿಗೆ ಪ್ರತ್ಯಕ್ಷ, ಅನುಮಾನ, ಅರ್ಥಾಪತ್ತಿ ಎಲ್ಲ ಇವೆಯಲ್ಲ, ಅವು ಯಾವ ಪ್ರಮಾಣಕ್ಕೂ ಕೂಡ ಇವು ವಿಷಯವಾಗಿಲ್ಲ. ಈ ಬ್ರಹ್ಮ ಏನಾಗಿದ್ದರೂ ಕೂಡ ಎದುರಿಗೆ ಪರಿನಿಷ್ಠಿತ ವಸ್ತು, ನಮ್ಮೆಲ್ಲರ ಎದುರಿಗೆ ಇದ್ದರೂ ಕೂಡ ಇದು ಪ್ರತ್ಯಕ್ಷಾದಿ ವ್ಯವಹಾರಕ್ಕೆ ಗೋಚರವಲ್ಲ, ಪ್ರತ್ಯಕ್ಷಾದಿ ಪ್ರಮಾಣಗಳಿಗೆ ಗೋಚರವಲ್ಲ. ಏನ್ ಸ್ವಾಮಿ, ಎದುರುಗಡೆ ಇದೆ ಅಂತ ಹೇಳ್ತೀರಾ, ಪ್ರತ್ಯಕ್ಷ ಪ್ರಮಾಣ ಗೋಚರವಲ್ಲ ಅಂತ ಹೇಳ್ತೀರಾ, ಹೇಗೆ ಸ್ವಾಮಿ ಎಂದು ಅದಕ್ಕೆ ಹೇಳ್ತಾ ಇದ್ದ ನೋಡಿ. ತತ್ವಮಸಿ ಇತಿ ಬ್ರಹ್ಮಾತ್ಮಭಾವಸ್ಯ ಶಾಸ್ತ್ರಮಂತರೇಣ ಅನವಗಮ್ಯಮಾನತ್ವಾತ್. ಇದೆಲ್ಲ ಈ ಭಾಷ್ಯವಾಕ್ಯಗಳಿದು, ಹಾಗೆ ಹಾಕ್ಬಿಟ್ಟಿದ್ದಾರೆ ಸ್ವಾಮಿಪಾದರವರು. ತತ್ವಮಸೀತಿ ಬ್ರಹ್ಮಾತ್ಮಭಾವಸ್ಯ ಶಾಸ್ತ್ರಮಂತರೇಣ ಅನವಗಮ್ಯಮಾನತ್ವಾತ್. ಪ್ರತ್ಯಕ್ಷವಾಗಿ ಇದೆ ಕಣಯ್ಯ, ಇದ್ರೂ ಕೂಡ ಏನಾಗಿದೆ ಕೇಳು, ಪ್ರತ್ಯಕ್ಷವಾಗಿರೋ ತತ್ವಮಸಿ, ತ್ವಂ ತದಸಿ, ನೀನು ಅದಾಗಿದ್ದೀಯೇ, ಈಗ ಅದಾಗಿದ್ದೀಯೇ, ಏನು ಪರೋಕ್ಷವಲ್ಲ. ಹೀಗಂತ ಇದ್ದರೂ ಕೂಡ ಎದುರಿಗೆ ತತ್ವಮಸಿ, ನೀನು ಅದಾಗಿದ್ದೀಯೇ ಅಂತ ಪ್ರತ್ಯಕ್ಷಾದಿ ವಿಷಯಕ್ಕೆ, ಪ್ರತ್ಯಕ್ಷಾದಿ ಪ್ರಮಾಣಗಳಿಗೆ ವಿಷಯವಾಗುವಂತೆ ಹೇಳಿದ್ದರೂ ಕೂಡ ಇದು ಪ್ರತ್ಯಕ್ಷಾದಿ ವಿಷಯ, ಪ್ರತ್ಯಕ್ಷಾದಿ ಪ್ರಮಾಣಗಳಿಗೆ ವಿಷಯವಲ್ಲ. ಯಾಕೆ? ತತ್ವಮಸಿ ಎಂಬತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಶಾಸ್ತ್ರ ಮಂತರೇಣ ಅನವಗಮ್ಯಮಾನತ್ವ, ಶಾಸ್ತ್ರವನ್ನ ಬಿಟ್ಟರೆ ಇದು ಬೇರೆ ಯಾವ ಪ್ರಮಾಣದಿಂದಲೂ ಕೂಡ ಗೊತ್ತಾಗುವುದಿಲ್ಲ. ಗೊತ್ತೇ? ತತ್ವಮಸಿ ಅಂತ ಹೇಳಿದ್ನಪ್ಪ, ತತ್ವಮಸಿ ಅಂತ ಹೇಳಿದ್ರೆ ಸ್ವಂ ತದಸಿ ಅಂತ ಅರ್ಥ ಮಾಡ್ಕೊಂಡ, ಏನು ಗೊತ್ತಾಯ್ತು ಅವನಿಗೆ? ಏನು ಗೊತ್ತಾಗಿಲ್ಲ. ಅಥವಾ ಹೇಳಿದ್ರಿ ಅಂತ ಇಟ್ಕೊಳ್ಳಿ, ಹೇಳಿದ್ರು ಕೂಡ ಏನಾಗಿದೆ, ನೀನು ಆ ಬ್ರಹ್ಮವಾಗಿದ್ದಿ ಏಕಣಯ ಅಂತ ಅಂದ್ಬಿಟ್ರೆ ಅಯ್ಯೋ ಹೋಗ್ರಿ ಹೋಗ್ರಿ ಅಂತ. ಅದಕ್ಕೇನ್ ಮಾಡ್ಬೇಕು? ಶಾಸ್ತ್ರವಂತರೇನ ಅನಗಮ್ಯ. ಅದಕ್ಕೋಸ್ಕರ ಪರ ಹೇಳಿದ್ದು ಶಾಸ್ತ್ರದೇವ ಪ್ರಮಾಣ ಅಂತ ಹೇಳಿದ್ದು ಅಂದ್ರು ಅಂತ ಹೇಳ. ಆಯ್ತು ಆಯ್ತು ಸ್ವಾಮಿ, ಅದೇನೋ ಹೇಳ್ಬಿಟ್ರಿ ಬಿಟಾಕಿಯನ್ನ. ಮುಂದೆ ನೋಡಿ, ಎತ್ತು ಹೇಯೋಪಾದೇಯ ರಹಿತತ್ವಾತ್ ಉಪದೇಶ ಅನರ್ಥಕ್ಯಂ ಇತಿ ನೈಷ ದೋಷ. ಇನ್ನೊಂದು ಮಾತು ಹೇಳಿದ್ರ. ಯಾವ್ದು ಹೇಳಿದ್ದ? ಈ ಒಂದು ತತ್ ಪ್ರತಿ ಭಾಷ್ಯವಾಕ್ಯನೇ ಹೇಳ್ತಾ ಇದ್ದೀನಿ ನಾನು. ತತ್ ಪ್ರತಿಪಾದನೆ ತತ್ ಪ್ರತಿಪಾದನೆ ಅಂತಂದ್ರೆ ಏನು? ಆ ಒಂದು ಅವಿಭಾಗ ಪರಬ್ರಹ್ಮ, ಅವಿಭಕ್ತ ಪರಬ್ರಹ್ಮ, ಅವಿಭಕ್ತ ಪರಬ್ರಹ್ಮ ಪ್ರತಿಪಾದನೆ ಅಂತ. ಈ ಅವಿಭಕ್ತ ಅಂದ್ರೆ ಯಾವ ವಿಭಾಗಕ್ಕೂ, ವಿಭಾಗ ತ್ರಿಪುಟಿ, ವಿಭಾಗಕ್ಕೂ ಒಳಪಡದ ಬ್ರಹ್ಮವನ್ನ ಹೇಳುವಾಗ ಏನಾಗಿದೆ ಅದು? ಈ ಒಂದು ನೀವೇನ್ ಹೇಳಿದ್ರಿ, ಆ ಪರಿಸರ ಅದನ್ನ ಪ್ರತಿಪಾದನೆ ಮಾಡುವಾಗ
ಏನು ಹೇಯೋಪಾದೇಯ ರಹಿತತ್ವ ಅಂದ್ರೇನು? ಈ ಒಂದು ಬ್ರಹ್ಮದಲ್ಲಿ ತೆಗೆದುಕೊಳ್ಳುವುದು ಬಿಡುವುದು ಏನತಕ್ಕಂಥ ಯಾವ ವ್ಯವಹಾರವೂ ಇಲ್ಲ. ಏನ್ ಮಾಡೋದು? ತೆಗೆದುಕೊಳ್ಳೋದು, ನೋಡಪ್ಪ ಇದನ್ನ ಮಾಡಬೇಕು ಮತ್ತೆ ಇದನ್ನ ಪಡೆದುಕೊಳ್ಳಬೇಕು ಅನ್ನೋದಾಗಲಿ, ಅಥವಾ ಇದನ್ನ ಮಾಡಬಾರದು ಇದನ್ನ ಬಿಡಬೇಕು ಎನ್ನುವುದಾಗಲಿ, ಕೊಡುವುದು ತಗೊಳ್ಳುವುದು ಮಾಡುವುದು ಬಿಡುವುದು ಮುಂತಾದ ಯಾವ ವ್ಯವಹಾರವೂ ಇಲ್ಲದೆ ಇರತಕ್ಕಂತಹ ಬ್ರಹ್ಮ ಇದು ಅಂತ ಹೇಳ್ಬಿಟ್ರೆ ಆವಾಗ ಏನಾಗುತ್ತೆ ಗೊತ್ತಿರ್ತಾನೆ? ಉಪದೇಶಾನರ್ಥಕ್ಯಂ. ನಿಮ್ಮ ಉಪದೇಶ ಯಾರು ಬೇಕು? ಈಗ ಏನಾದ್ರೂ ಪ್ರಯೋಜನ ಆಗಬೇಕಾದ್ರೆ ಉಪದೇಶ ಕೇಳದೇ ಇರಬೇಕು. ಏನಾದ್ರೂ ಒಂದು ನಮಗೆ ಬರಬೇಕು ಏನೋ ಒಂದು ಒಳ್ಳೇದಾಗ್ಬೇಕು, ಅದು ಬರಬೇಕು. ಅಥವಾ ಹೋಗ್ಬೇಕು, ಇನ್ನೊಂದು ಕೆಟ್ಟದ್ದು ಏನೋ ಕೆಟ್ಟ ಬೇರೆ ಅದನ್ನ ಹೋಗ್ಬೇಕು. ಎರಡೂ ಇಲ್ಲದೆ ಹೋಗ್ಬಿಟ್ರೆ ಅದನ್ನ ಯಾಕೆ ಕೇಳ್ಬೇಕು ನಾವು? ದೇವರ ಹತ್ರ ಹೋದ, ನಮಸ್ಕಾರ ಮಾಡ್ದ, ಏನಂತ ಮಾಡ್ತಾನೆ? ಯಾವ ಉದ್ದೇಶದಿಂದ ಹೋಗ್ತಾನೆ? ಏನೋ ಅವನಿಗೆ ದೋಷ ಇತ್ತು, ಏನೋ ತೊಂದರೆ ಇತ್ತು, ಅದು ನಿವಾರಣೆ ಆಗುತ್ತೆ ಅಂತ ಹೋದ. ಅಥವಾ ಇನ್ನೇನೋ ಬೇಕಾಗಿತ್ತು ಅವನಿಗೆ, ಧನಾನೋ ಅಧಿಕಾರನೋ ಕೀರ್ತಿನೋ ಬೇಕಾಗಿತ್ತು, ಓ ಕೊಡಪ್ಪ ಅಂತ ಅದಕ್ಕೆ ಹೋದ. ಯಾವಾಗ ನೀವು ನೋಡಿ ಈ ಒಂದು ದೇವರು ಅಂತ ಏನ್ ಹೇಳಿದ್ಯಲ್ಲಪ್ಪ, ಅಲ್ಲಿ ಕೊಡುವುದು ಬಿಡುವುದು ಅಂತ ಯಾವ ವ್ಯವಹಾರವೂ ಇಲ್ಲ ಅಂದ್ರೆ ಸರಿ ಸ್ವಾಮಿ ಗುಡ್ ಬೈ ಅಂತ ಹೇಳ್ತಾನೆ. ಹೋಗೋದೇ ಇನ್ನು ಯಾಕೆ ಹೋಗ್ತಾನೆ? ಅಂತ ಕಡೆ ಯಾಕೆ ಹೋಗ್ತಾನೆ? ಏನು ಇಲ್ಲದೆ ಇರ್ಬೇಕಾದ್ರೆ ಅಂತ ಹೇಳ್ಬಿಟ್ಟು ಅದಕ್ಕೆ ಹೇಯೋಪಾದಯ ರಹಿತೆ ಪುರುಷಾರ್ಥ ಭಾವ. ಯಾವ ಪುರುಷಾರ್ಥವೂ ಇಲ್ಲ. ಕೊಡೋದು ಬಿಡು ಇದ್ದೇ ಇದ್ಮೇಲೆ ಯಾವ ಪುರುಷಾರ್ಥವೂ ಇಲ್ಲ ಅಂತ ಹೇಳಿದ್ದ. ಅದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದಾರೆ. ಇದು ಇದನ್ನ ನಾವು ನೋಡ್ಕೊ, ಇದು ಇಲ್ಲ ಇಲ್ಲಿ. ಈ ಪೂರ್ವ ಪಕ್ಷಿ ಏನ್ ಹೇಳಿದ್ನಲ್ಲ ಅದನ್ನ ಹಾಕಿಲ್ಲ, ಅದನ್ನ ನಾವು ತಿಳ್ಕೊಳ್ಬೇಕು. ಎತ್ತು ಹೇಯೋಪಾದಯ ರಹಿತತ್ವ ಉಪದೇಶ ಅನರ್ಥಕ್ಯ ಮಿತಿ ಯದುಕ್ತಂ ಭವದ್ಭಿ ಅಂತ. ಅಂದ್ರೆ ನೋಡಪ್ಪ ಪೂರ್ವ ಪಕ್ಷಿಗಳೇ, ನಿಮ್ಮಿಂದ ಏನ್ ಹೇಳಿದ್ದೆ? ನೀವೇನ್ ಹೇಳಿದ್ರಿ? ಹೇಯೋಪಾದಯ ರಹಿತತ್ವ, ಕೊಡುವುದು ಬಿಡುವುದು ಯಾವ ವ್ಯವಹಾರವೂ ಇಲ್ಲದ ವ್ಯವಹಾರ ಶೂನ್ಯವಾಗಿರ್ತಕ್ಕಂಥ ಬ್ರಹ್ಮವನ್ನ ತಿಳಿಯುವುದರಿಂದ ಅಥವಾ ಉಪದೇಶ ಮಾಡುವುದರಿಂದ ಏನಾಗುತ್ತೆ? ಏನು ಇಲ್ಲ, ಅನರ್ಥ ಅಷ್ಟೆ. ಅನರ್ಥಕ್ಕೆ ಪುರುಷಾರ್ಥ ಯಾವ ಪುರುಷಾರ್ಥನೂ ದಕ್ಕೋದಿಲ್ಲ ಅಂತ ಹೇಳಿದ್ಯಲ್ಲಪ್ಪ. ಅದಕ್ಕೆ ಹೇಳ್ತಾ ಇದ್ದೀವಿ ನೈಷ ದೋಷ, ಏನು ದೋಷವಿಲ್ಲ ಇದರಲ್ಲಿ. ಯಾಕೆ ಅಂತಂದ್ರೆ ನೋಡಿ ಒಳ್ಳೆಯ ವಾಕ್ಯ, ಎಂಥ ವಾಕ್ಯ ಅದು. ಇದು ಸಮನ್ವಯಾಧಿಕರಣದಲ್ಲಿ ಇರತಕ್ಕಂಥ ವಾಕ್ಯಗಳು ಆಚಾರ್ಯರ ಆ ಒಂದು ಬ್ರಹ್ಮನಿಷ್ಠತ್ವ ಅಂತ ಅನ್ನೋದನ್ನು ಸೂಚನೆ ಮಾಡೋದು. ಒಂದೊಂದು ವಾಕ್ಯನೂ ಕೂಡ ಬ್ರಹ್ಮನಿಷ್ಠ ಅಲ್ಲದೆ ಇದ್ರೆ ಹೇಗ ಹೇಳಕ್ಕಾಗೋದಿಲ್ಲ. ಹೇಯೋಪಾದೇಯ ಶೂನ್ಯ ಬ್ರಹ್ಮಾತ್ಮತಾವಗಮಾದೇವ ಸರ್ವಕ್ಲೇಶ ಪ್ರಹಾಣಾತ್ ಪುರುಷಾರ್ಥ ಸಿದ್ಧೇ. ಎಂಥ ವಾಕ್ಯ ನೋಡಪ್ಪ. ಹೇಳಿದೆ, ಬ್ರಹ್ಮದಲ್ಲಿ ಕೊಡುವುದು ಬಿಡುವುದು ಎಂಬತಕ್ಕಂಥ ಯಾವ ವ್ಯವಹಾರವೂ ಇಲ್ಲ. ಆದ್ದರಿಂದ ಆ ಬ್ರಹ್ಮದ ಉಪದೇಶ ಅನರ್ಥಕ ಅಂತ ಹೇಳಿದ್ಯಲ್ಲಪ್ಪ, ಅನರ್ಥಕವಲ್ಲ. ಯಾಕೆ ಗೊತ್ತೇನು? ಈ ಹೇಯೋಪಾದಯ ಅಂದ್ರೆ ಕೊಡುವುದು ಬಿಡುವುದು, ಹೇಯ ಅಂದ್ರೆ ಬಿಡುವುದು, ಉಪಾದಯ ಅಂತ ತೆಗೆದುಕೊಡು ವ್ಯವಹಾರ. ಹೀಗೆ ಹೇಯೋಪಾದಯ ಶೂನ್ಯ ಬ್ರಹ್ಮ, ಯಾವ ಕೊಡುವುದು ಬಿಡುವುದು ಎಂಬ ವ್ಯವಹಾರ ಯಾವುದು ಇಲ್ಲದೆ ಇರತಕ್ಕಂಥ ಬ್ರಹ್ಮವನ್ನ ತಿಳಿದರೆ ಏನ್ ಸ್ವಾಮಿ 3 ಕಾಸು ಪ್ರಯೋಜನ ಇಲ್ಲ ಅಂತ ಹೇಳಿದ್ರಲ್ಲ, ಇಲ್ಲ. ಏನ್ ಪ್ರಯೋಜನ ಆಗುತ್ತೇನಪ್ಪ? ಅಯ್ಯಯ್ಯೋ, ಉತ್ಕೃಷ್ಟವಾದ ಅತ್ಯಧಿಕವಾದ ಪ್ರಯೋಜನ ಇದೆ. ಏನದು? ಸರ್ವ ಕ್ಲೇಶ ಪ್ರಹಾಣ ಪುರುಷಾರ್ಥ ಸಿದ್ಧೇ. ಸರ್ವ ಕ್ಲೇಶಗಳು ಒಂದೆರಡು ಕ್ಲೇಶ ಅಲ್ಲ, ಎಲ್ಲ ಕ್ಲೇಶಗಳನ್ನು ಕೂಡ ಒಂದುಗೂಡಿಸಿ 5 ಅಂತ ವಿಂಗಡಿಸಿದ್ದಾರೆ.
ಹೌದ್ ತಾನೆ? ಅವಿದ್ಯ, ರಾಗ, ದ್ವೇಷ, ಅಭಿನಿವೇಶ, ಅಸ್ಮಿತೆ, 5 ಈ ಒಂದು ಪಂಚಕ್ಲೇಶಗಳು ಅಂತ ಇದ್ದ ಅದನ್ನ ಇವೆಲ್ಲವೂ ಕೂಡ ಅದಕ್ಕೆ ಇರೋದೇ 5 ಕ್ಲೇಶಗಳು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೋಟಿ ಕೋಟಿ ಕ್ಲೇಶಗಳಿವೆ, ಅದು ಬೇರೆ ವಿಚಾರ. ಇರೋ 5 ಮುಖ್ಯವಾಗಿ ಅದರಲ್ಲೂ ಎಲ್ಲ ಅಂತರ್ಗತವಾಗುತ್ತದೆ. ಹೀಗೆ ಎಲ್ಲ ಕ್ಲೇಶಗಳು ಕೂಡ ಪ್ರಹಾಣ, ಪರಿಹಾನ ಅಂತಲ್ಲ, ಪ್ರಹಾಣ. ಏನು ನಿಶೇಷವಾಗಿ ಅಂದ್ರೆ ಏನು, ನಾಮಾವಶೇಷವಾಗಿ, ನಾಮಾವಶೇಷವಾಗಿ ಅಳಿಸಿ ಹೋಗಿಬಿಡುತ್ತದೆ ಎಲ್ಲ ಕ್ಲೇಶಗಳು ಕೂಡ. ಯಾವುದರಿಂದ? ಈ ಹೇಯೋಪಾದಯ ಶೂನ್ಯ ಬ್ರಹ್ಮಾತ್ಮತ ಅವಗಮಾತ್. ಏನು ಕೊಡೋದು ಬಿಡೋದು ಯಾವ ವ್ಯವಹಾರ ಇಲ್ಲ, ಅದರಿಂದ ಪ್ರಯೋಜನ. ಇಂತಹ ಬ್ರಹ್ಮವನ್ನು ತಿಳಿಯುವುದರಿಂದ ಎಲ್ಲ ಕ್ಲೇಶಗಳು ಕೂಡ ಹೇಳ ಹೆಸರಿಲ್ಲದಂತೆ ನಾಮಾವಶೇಷವಾಗಿ ಹೋಗಿಬಿಡುತ್ತವೆ. ಮತ್ತೆ ಪುರುಷಾರ್ಥ ಸಿದ್ಧೇವೆ. ಹಾಗೆ ಹೋಗುವುದರ ಮೂಲಕ ಪುರುಷಾರ್ಥ ಸಿದ್ಧೆ. ಪುರುಷಾರ್ಥ ಅಂದ್ರೆ ಇಲ್ಲಿ ಯಾವುದಿಲ್ಲಿ? ಕೇವಲ 4ನೆಯದಾದ ಪರಮ ಪುರುಷಾರ್ಥ. ವೇದಾಂತಗಳಲ್ಲಿ ಪುರುಷಾರ್ಥ 4, ಅದರಲ್ಲಿ ಪರಮ ಪುರುಷಾರ್ಥ ಮೋಕ್ಷ ಅಂತಕ್ಕಂಥದ್ದು ಇಲ್ಲ. ಕೆಲವು ಕಡೆ ಹೇಳಿದ್ದಾರೆ, ಅದು ಇದು ಮುಖ್ಯ ಇಲ್ಲ. ಪುರುಷಾರ್ಥ ಅಂತಂದ್ರೆ ಏನು? ಪುರುಷಾರ್ಥ ಇರೋದೇ 1, 4 ಧರ್ಮಾರ್ಥಕ. ಅಯ್ಯೋ ಅದು ಪುರುಷಾರ್ಥ ಅಲ್ಲ. ಅಲ್ಲಿ ವೇದಾಂತಗಳಲ್ಲಿ ಅಷ್ಟೇ, ಬೇರೆ ಕಡೆ ಇರ್ಬೋದು, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ವೇದಾಂತಗಳಲ್ಲಿ ಹೇಳುವಾಗ ಪುರುಷಾರ್ಥ ಎಷ್ಟಪ್ಪ? 1. ಅದು ಯಾವುದದು? ಅದೇ ಕೈವಲ್ಯ, ಅದೇ ಮೋಕ್ಷ, ಅದೇ ಅಪವರ್ಗ. ಇದೇನು? ಈ ಪುರುಷಾರ್ಥ. ಇದು ಪುರುಷಾರ್ಥ ಸಿದ್ಧೇವೆ. ಕೈವಲ್ಯ ಸಿದ್ಧಿಯಾಗಿ ಬಿಡುತ್ತದೆ. ಇನ್ನೇನು ಪ್ರಯೋಜನ ಬೇಕಪ್ಪ ನಿಮಗೆ? ಎಲ್ಲದಕ್ಕಿಂತ ಹೆಚ್ಚಿನ ಪ್ರಯೋಜನ ಇದು. ಹೌದಾನೆ? ಮತ್ತು ಇನ್ನೊಂದು ಹೇಳಿಲ್ಲ, ಒಂದೊಂದಾಗಿ ತಗೊಂಡ್ ಬರ್ತಾರೆ ನೋಡಿ. ಇದು ಭಾಷ್ಯವಾಕ್ಯನೇ. ಇದು ದೇವತಾದಿ ಪ್ರತಿಪಾದನ ಸವಾಕ್ಯಗತ ಉಪಾಸನಾರ್ಥತ್ವೇಪಿ ನ ಕಶ್ಚಿತ್ ವಿರೋಧ. ಇನ್ನೊಂದು ಹೇಳಿದ್ದ, ಸ್ವಾಮಿ ಇಷ್ಟೆಲ್ಲ ಹೇಳಿದ್ರಿ, ಹೋಗ್ಲಿ ಬಿಟ್ಬಿಡಿ, ನೀವು ಹೇಳಿದಂತೆ ಆಗ್ಲಿ. ಆದರೂ ಕೂಡ ಇದು ಇಂತಹ ಬ್ರಹ್ಮ ಇದೆಯಲ್ಲ, ಇದನ್ನ ಏನಾಗಿ ತಿಳಿಸ್ಕೊಟ್ಟಿದ್ದಾರೆ ಗೊತ್ತೇನು? ಯಾವುದಾದರೂ ಕೂಡ ಉಪಾಸನಾ ವಿಧಿಗೆ ಅಂಗವಾಗಿ ತಿಳಿಸಿಕೊಟ್ಟಿದ್ದಾರೆ. ಹೌದು, ನೀವು ಹೇಳಿದ್ರಿಂದ ಇಷ್ಟೆಲ್ಲ ಪ್ರಯೋಜನವಾಗುತ್ತೆ ಇರ್ಬೋದು, ಆಯ್ತು ಸಮಯ ನಮ್ಗೆ ಒಪ್ಪಿಗೆ ಇದೆ, ಒಪ್ಕೊಂಡ್ಬಿಟ್ವಿ. ಹೇಯೋಪಾದೆ ಯಾವುದೂ ಇಲ್ಲ, ಆದರೂ ಕೂಡ ಇದನ್ನು ತಿಳಿದುಕೊಂಡ್ರೆ ಇಂಥ ಪ್ರಯೋಜನವಾಗುತ್ತೆ, ಆಯ್ತು ಒಪ್ಕೊಂಡ್ವಿ ನಾವು. ಆದರೆ ಇದನ್ನ ಏನಾಗಿದೆ? ಅಕ್ರಿಯಾರ್ಥವಾಗಿ ಅಕ್ರಿಯಾರೂಪದಿಂದ ಹೇಳಿಲ್ಲ. ಏನು ಮಾಡಬೇಡಯ್ಯ, ಏನು ಮಾಡ್ಬೇಕಾದಿಲ್ಲ ಅಂತ ಹೇಳಿಲ್ಲ. ಏನಾಗಿದೆ? ಏನಾದ್ರೂ ಮಾಡ್ಬೇಕು, ಇದನ್ನು ಪಡಿಬೇಕು, ಇಂಥ ಪ್ರಯೋಜನವನ್ನು ಪಡಿಬೇಕಾದ್ರೆ ಏನ್ ಮಾಡ್ಬೇಕು? ಉಪಾಸನೆಯನ್ನು ಮಾಡಬೇಕು, ಬ್ರಹ್ಮದ ಉಪಾಸನೆಯನ್ನು ಮಾಡಬೇಕು. ಹಾಗೆ ಹೇಳಿದ್ದಾರೆ ಅಂತ ಅರ್ಥ ಮಾಡ್ಬಿಡೋಣ. ನೀವು ಹೇಳಿದ್ ಸರಿಯಾಗಿದೆಯಲ್ಲ, ಸರಿಯಾಗಿದೆ, ಆಯ್ತು ಸ್ವಾಮಿ ನಾವು ಒಪ್ಪಿಬಿಟ್ಟೆ. ಆದರೂ ಕೂಡ ಉಪಾಸನಾ ವಿಧಿಗೆ ಅಂಗವಾಗಿ ನಾವು ಇದನ್ನ ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳ್ಬಿಡೋಣ. ಅಂದ್ರೆ ಆಗ ಆಯ್ತು ಬಿಡಪ್ಪ, ನಕ್ಕಷ್ಟಿದ್ ವಿರೋಧ. ಆಯ್ತು, ನೀನ್ ಹೇಳಲಾಗಿ ಉಪಾಸನಾ ವಿಧಿಗೆ ಅಂಗವಾಗಿ ಅದೇನೋ ಉಪಾಸನೆ ಮಾಡಬೇಕು ಅಂತ ಹೇಳೋಣ. ಹಾಗೆ ಹೇಳಿದ್ದರಿಂದ ಏನು ಆಗೋದಿಲ್ಲ. ನತು ತಥಾ ಬ್ರಹ್ಮಣ ಉಪಾಸನಾ ವಿಧಿಶೇಷತ್ವಂ ಸಂಭವತಿ. ಹಾಗೆ ಹೇಳಿದ್ದರಿಂದ ಬ್ರಹ್ಮವು ಉಪಾಸನಾ ವಿಧಿಗೆ ಶೇಷವಾಗಿ, ಉಪಾಸನಾ ವಿಧಿಯ ಅಂಗವಾಗಿ ಬ್ರಹ್ಮವನ್ನ ವೇದಾಂತಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ ಎಂಬುದಂತೂ ಸಾಧ್ಯವಿಲ್ಲ. ಏನು? ಆಯ್ತು, ಅದನ್ನು ಉಪಾಸನೆಯಲ್ಲಿ ವಿನಿಯೋಗ ಮಾಡ್ಕೋ, ಏನೋ ಮಾಡ್ಕೋ, ಆಮೇಲೆ ಅದರ ಬೇರೆ ವಿಚಾರ. ಅದು ಕ್ರಮ ಮುಕ್ತಿಗೆ ಸಾಧನವಾಗುತ್ತೆ, ಅದು ಕೂಡ ಕ್ರಮ ಮುಕ್ತಿಗೆ ಸಾಧನವಾಗುತ್ತೆ. ಇರ್ಲಿ, ಹಾಗಿದ್ದರೂ ಕೂಡ ಇದನ್ನ
ಉಪಾಸನಾ ವಿಧಿಗೆ ಅಂಗವಾಗಿ ಹೇಳಿಲ್ಲ. ಹಾಗೊಂದು ಪಕ್ಷ ಹೇಳ್ಬಿಟ್ಟಿದ್ದೇನಾಗಿತ್ತು, ಕೇವಲ ಜ್ಞಾನದಿಂದ ಮೋಕ್ಷ ಸಿದ್ಧಿಯಾಗುತ್ತದೆ ಎಂಬತಕ್ಕಂಥ ವಾಕ್ಯಗಳಿಗೆ ಅರ್ಥ ಹೋಗಿಬಿಡುತ್ತಿತ್ತು. ಅರ್ಥವೇ ಇಲ್ಲ. ಹಾಗಿಲ್ಲ. ಮುಖ್ಯಾರ್ಥ ಏನು ಗೊತ್ತೇನು? ಕೇವಲ ಕೇವಲ ಜ್ಞಾನದ ಅಷ್ಟೇ, ಇನ್ನೇನು ಬೇಕಾಗಿಲ್ಲ. ಕೇವಲ ಜ್ಞಾನದಿಂದ ಪುರುಷಾರ್ಥ ಸಿದ್ಧಿಯಾಗುತ್ತೆ, ಮೋಕ್ಷ ಪ್ರಾಪ್ತಿ ಆಗುತ್ತೆ. ಯಾಕೆ ಅಂದ್ರೆ ಎಲ್ಲೋ ಇರ್ತಕ್ಕಂಥ ಬ್ರಹ್ಮ ಅಲ್ಲಯ್ಯ, ಅದು ಸ್ವರೂಪತ್ವ. ನಿನ್ನ ಸ್ವರೂಪವೇ ಆಗಿದೆ. ಏನಾಗಿದೆ? ಆ ನಿನ್ನ ಸ್ವರೂಪವೇ ಆಗಿದ್ದರೂ ಕೂಡ ನಿನ್ನ ಸ್ವರೂಪವನ್ನ ನೀನು ತಿಳಿಯದಿರುವುದು ಎಂಬ ಅಜ್ಞಾನದಿಂದ ಅದು ಗೊತ್ತಾಗ್ತಾ ಇಲ್ಲ ಅಷ್ಟೇ. ಆ ವಿಚಾರವಾಗಿ ಅಜ್ಞಾನವನ್ನು ಕಳೆದುಕೊಂಡು ಬಿಡು, ಆಯ್ತು. ಇನ್ನೇನ್ ಮಾಡ್ಬೇಕು? ಏನು ಅಜ್ಞಾನ ಕಳೆಯೋದು ಅಂದೇ ಬಾ. ಸರಿ, ಅಜ್ಞಾನವನ್ನು ಕಳೆಯೋದು ಹೇಗೆ? ಅಜ್ಞಾನವನ್ನು ಕಳೆಯೋದು ಏನಪ್ಪ ಅಷ್ಟು ಸುಲಭ? ಎಲ್ಲ ಮಕ್ಕಳು ಓದ್ತಾರೆ. ಅಜ್ಞಾನವನ್ನ ಕಳೆಯಬೇಕಾದದ್ದು ಯಾವುದು? ಜ್ಞಾನ. ಯಾಕೆ? ಅಜ್ಞಾನಕ್ಕೆ ಜ್ಞಾನ ವಿರೋಧವಾಗಿದೆ. ಬೆಂಕಿಯನ್ನು ಆರಿಸೋದಕ್ಕೆ ಯಾವುದು ಬೇಕು? ನೀರು ಬೇಕು. ಯಾಕೆ? ನೀರಿಗೂ ಬೆಂಕಿಗೂ ವೈರುಧ್ಯ. ನೀರು ಉಷ್ಣ ಸ್ವಭಾವ, ನೀರು ಶೈತ್ಯ ಸ್ವಭಾವ, ಅಗ್ನಿ ಉಷ್ಣ ಸ್ವಭಾವ, ಎರಡು ವಿರುದ್ಧ. ಅದರಿಂದ ವಿರುದ್ಧ ಪ್ರಯೋಗ ಮಾಡದೆ ಹೋಗ್ಬಿಡುತ್ತೆ ಅಂತ ಹೇಳಿ ಅಷ್ಟು ಹೇಳಿ, ಏಕತ್ವೇ ಹೇಯೋಪಾದಯ ಶೂನ್ಯತೆಯ ಕ್ರಿಯಾಕಾರಕಾರ್ಯ ದ್ವೈತ ವಿಜ್ಞಾನ ಉಪಮರ್ದ ಉಪಪತ್ತೇ. ಇನ್ನು ಏಕತ್ವೇ ಅಂದ್ರೆ ಈ ಬ್ರಹ್ಮವನ್ನ ಏಕಮೇವಾದ್ವಿತೀಯವಾದ್ದು ಎಂಬ ತಿಳಿದಾಗ ಏನದು? ಹೇಯೋಪಾದಯ ಶೂನ್ಯತೆಯ, ಯಾವುದು ಕೊಡುವುದು ಬಿಡುವುದು ಇತ್ಯಾದಿ ಯಾವ ವ್ಯವಹಾರವೂ ಇಲ್ಲದೆ ಇರತಕ್ಕಂಥ ಏಕಮೇವ ಅದ್ವಿತೀಯವಾದ ಬ್ರಹ್ಮ ಎಂದು ತಿಳಿದರೆ ಏನಾಗುತ್ತೆ? ಕ್ರಿಯಾಕಾರಕಾದಿ ದ್ವೈತ ವಿಜ್ಞಾನ ಉಪಮರ್ದ ಉಪಪತ್ತೇ. ಕ್ರಿಯಾಕಾರಕ, ಕ್ರಿಯೆ ಅಂದ್ರೇನು? ಇಂಥದ್ದು ಮಾಡಬೇಕು. ಕಾರಕ ಅಂದ್ರೇನು? ಇವೆಲ್ಲ ಸಂಗ್ರಹಿಸಿಕೊಳ್ಳಬೇಕು. ಹೌದ್ ತಾನೆ? ಇಂಥದ್ದು ಮಾಡಬೇಕು, ಒಂದು ಗಣಹೋಮ ಮಾಡಬೇಕು. ಏನು ಕಾರಕಗಳು? ಎಷ್ಟೋ ಕಾರಕಗಳು ಬೇಕು. ಹೌದ್ ತಾನೆ? ಸ್ವಾಮಿ ಮೋದಕ ಬೇಕು, 108 ತಗೊಂಡ್ಬಿಡ್ತಾರೆ, ಮಾಡ್ಬೇಕಲ್ಲ ಅದನ್ನೆಲ್ಲ. ಹೀಗೆ ಅದೇನು ಕ್ರಿಯಾ, ಅದು ಕಾರಕ. ಕ್ರಿಯಾ ಅಂದ್ರೆ ಮಾಡ್ತಕ್ಕಂಥದ್ದು, ಕಾರಕ ಅಂದ್ರೆ ಅದಕ್ಕೆ ಅಂಗವಾಗಿ ಇರ್ತಕ್ಕಂಥದ್ದು. ಇವೆಲ್ಲ ದ್ವೈತ ವಿಜ್ಞಾನ ತಾನವೆಲ್ಲ. ನಮಗೆ ಬೇರೆ ಆಗಿರ್ತಕ್ಕ ವಿಜ್ಞಾನ ಉಪಮರ್ದ. ಇಂತಹ ದ್ವೈತ ವಿಜ್ಞಾನ ಏನಾಗುತ್ತೆ? ಇಂತಹ ಹೇಯೋಪಾದಯ ಶೂನ್ಯ ಬ್ರಹ್ಮವನ್ನ, ಏಕಮೇವಾದ್ವಿತೀಯವಾದ ಬ್ರಹ್ಮವನ್ನ ತಿಳಿಯುವುದರಿಂದ ಈ ಕ್ರಿಯಾಕಾರಕಾದ ದ್ವೈತ ವಿಜ್ಞಾನ ಇದೆಯಲ್ಲ, ಅದು ಉಪಮರ್ದ. ಪೂರ್ಣವಾಗಿ ಉಪಮರ್ದ, ಹೇಳ ಹೆಸರುಗಳಿಂದ ಹೋಗಿಬಿಡುತ್ತದೆ. ಮತ್ತು ನಹಿ ಏಕತ್ವ ವಿಜ್ಞಾನೇನ ಉನ್ಮಥಿತಸ್ಯ ದ್ವೈತ ವಿಜ್ಞಾನಸ್ಯ ಪುನಃ ಸಂಭವೋಸ್ತಿ. ಒಂದೊಂದು ಮಾತು ಘಂಟಾಘೋಷ ಹೇಳ್ಬಿಡ್ತಾರೆ. ನೋಡಪ್ಪ, ಇನ್ನೊಂದು ವಿಚಾರ ತಿಳ್ಕೊ. ಏಕತ್ವ ವಿಜ್ಞಾನೇನ ಅಂದ್ರೆ ಏನು? ಏಕತ್ವ, ಏಕಮೇವಾದ್ವಿತೀಯವಾದ ಬ್ರಹ್ಮ. ಈ ಬ್ರಹ್ಮವನ್ನು ಏಕಮೇವಾದ್ವಿತೀಯ ಹೇಯೋಪಾದಯ ಶೂನ್ಯ ಎಂಬುದಾಗಿ ತಿಳಿದಾಗ ಏನು? ಉನ್ಮಥಿತಸ್ಯ ದ್ವೈತ ವಿಜ್ಞಾನಸ್ಯ ಅಂದ್ರೆ ಯಾವ ಯಾವ ದ್ವೈತ ವಿಜ್ಞಾನಗಳು, ದ್ವೈತ ಜ್ಞಾನಗಳು ಎಂದುಕೊಂಡಿತ್ತೋ ಏನು, ನನಗೆ ಇಂಥ ಬ್ರಹ್ಮ ಬೇರೆ ಆಗಿದೆ, ಮತ್ತೆ ಆ ಬ್ರಹ್ಮವು ನನಗೆ ಏನು ಬೇಕಾದೋ ಕೊಡುತ್ತೆ, ನನಗೆ ಬೇಡವಾದದ್ದನ್ನು ನಿವಾರಣೆ ಮಾಡಿಬಿಡುತ್ತೆ, ಹೇ ಯೋಪಾದೇಯ. ಹೀಗೆ ನನಗೆ ಇಂಥ ಬ್ರಹ್ಮ ಬೇರೆ ಆಗಿದೆ, ಅನನ್ಯತ್ವ. ಹೀಗೆ ತಿಳಿದ್ರೆ ಈ ಒಂದು ಜ್ಞಾನ ಇತ್ತಲ್ಲ, ಅದು ಏನಾಗುತ್ತೆ? ದ್ವೈತ ವಿಜ್ಞಾನಸ್ಯ ಪುನಃ ಸಂಭವೋಸ್ತಿ ನ ಪುನಃ ಸಂಭವೋಸ್ತಿ. ಪುನಃ ಆ ಒಂದು ಜ್ಞಾನ ಬರುತ್ತೆ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಅಂದ್ರೆ ಏನಾಯ್ತು? ಒಂದು ಸಾರಿ ಆತ್ಮಜ್ಞಾನವಾದ ಮೇಲೆ ಅವಾಗ ಎಷ್ಟೋ ಜನ ಇವತ್ತಿಗೂ ಕೂಡ ಆ ಒಂದು ಸಂದೇಹವನ್ನು ಹಾಕ್ತಾ ಇರ್ತಾರೆ. ಏನೋ ಸ್ವಾಮಿ ಕೇಳ್ತಾ ಇದ್ದೆ, ಚೆನ್ನಾಗಿ ಬ್ರಹ್ಮ ಸ್ವರೂಪ ಅರ್ಥ ಆಗೋಯ್ತು,
ಏನೋ ಇತ್ತು, ಒಂದ್ ಸ್ವಲ್ಪ ಹೊತ್ತು ಇತ್ತು, 1 ಗಂಟೆ, ಹೌದು, ಆಹಾ ಏನ್ ಆನಂದ ಅನುಭವಿಸ್ತಾ ಇದ್ದೆ. ಆಮೇಲಿಂದ ಸ್ವಾಮಿ ಬಂತು, ತಿರ್ಗಾ ಎಲ್ಲ ಬಂತು. ಇದಕ್ಕೇನು ಗ್ಯಾರಂಟಿ ಅಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಪುನಃ ಪುನಃ ನ ಸಂಭವ ಪುನಃ ನಾಸ್ತಿ. ಅದು ಪುನಃ ಬರುತ್ತದೆ ಎಂಬುದಾಗಿ ಅದರ ಒಂದು ಸಂಭವ ಅಂತಕ್ಕಂಥದ್ದು ಎಳ್ಳಷ್ಟು ಇಲ್ಲ. ಹಾಗೊಂದು ವೇಳೆ ಇದ್ದಿದ್ದರೆ ಆವಾಗ ನೋಡಪ್ಪ ಈ ಉಪಾಸನಾ ವಿಧಿ ಅಂಗವಾಗಿದೆ ಅಂತ ನಾವು ಇಟ್ಕೊಳ್ಬಹುದಾಗಿತ್ತು. ಹಾಗೆ ಇಲ್ಲ. ಏನಾಗಿದೆ, ಒಂದು ಸಾರಿ ಜ್ಞಾನವಾಯಿತು ಅಂದರೆ ಏನಾಯ್ತು, ಮುಗಿದಾಯ್ತು. ತಿರುಗಿ ಅಲ್ಲಿಂದ ಹಿಂದೆ ಬರತಕ್ಕಂತ ಸಂದರ್ಭ ಇಲ್ಲವೇ ಇಲ್ಲ. ಹೌದಲ್ಲ? ಸರಿ, ಮಗು ಹುಟ್ಟಿತು, ಸ್ವಲ್ಪ ದಿವಸ ಆಯ್ತು, ಅದಕ್ಕೆ ಹೇಳಿದ್ರು, ಅದಕ್ಕೆ ಈ ಗಂಡು ಹೆಣ್ಣು ಒಂದು ಭೇದನೆ ಗೊತ್ತಿರಲಿಲ್ಲ. ಸ್ವಲ್ಪ ದಿವಸ ಚಿಕ್ಕ ಮಗು, ಶಿಶು. ಅದಕ್ಕೆ ಹೇಳಿದ್ರು, ನೋಡಪ್ಪ ನಿನ್ನ ಹೆಸರು ರಾಮ, ನೀನು ಗಂಡಸು ಅಂತ ಹೇಳಿದ್ರು. ಹೇಳ್ಕೊಟ್ರು, ತಾಯಿದ ಹೇಳ್ಕೊಟ್ರು, ಒಂದ್ಸರಿ ಹೇಳ್ಕೊಟ್ರು. ಇವನಿಗೆ ಆ ಮಗು ಜ್ಞಾನವಾಯ್ತು. ಓಹೋ ನಾನು ಗಂಡಸು, ಜ್ಞಾನ ಆಯ್ತು. ಜ್ಞಾನವಾದ ಮೇಲೆ ಪೂರ್ತಿಯಾಗಿ ಅದು ಇರುತ್ತಾ ಹಿಂದೆ ಇದ್ರೆ, ಓ ಈ ಜ್ಞಾನವಾಯ್ತು ಗಂಡಸು ಅಂತ ಏನೋ 2 ದಿನ ಆಯ್ತು ಸ್ವಾಮಿ, 3ನೇ ದಿನ ಯಾಕೋ ಡೌಟ್ ಆಗೋಯ್ತಲ್ಲ ಅಂತ ಏನಾದ್ರು ಸಂಭವ ಇದೆಯಾ? ಇಲ್ಲ. ಹೌದ್ ತಾನೆ? ಒಂದು ಸಾರಿ ಬ್ರಹ್ಮಚಾರಿ ಆಶ್ರಮದಿಂದ ಮದುವೆ ಆಯ್ತು, ನೋಡಪ್ಪ ನೀನು ಈಗ ಗೃಹಸ್ಥನಾಗಿದ್ದೀವಿ, ನಿನಗೆ ಇಂತಿಂತ ಕರ್ಮಗಳು ವಿಧಾನ ಮಾಡಲ್ಪಟ್ಟಿವೆ, ನೀನು ಇವಳನ್ನ ಈ ರೀತಿ ನೋಡಿಕೊಳ್ಳಬೇಕು ಅಂತ ಹೇಳಿ ಏನ್ ಹೇಳ್ತಾರೆ, ಇವಳು ಯಾರು ಗೊತ್ತೇನು, ನೀನ್ ಕರ್ಕೊಂಡು ಹೋಗ್ತೀಯಲ್ಲಪ್ಪ ಆ ಮನೆಗೆ ಇವಳು ಸಾಮ್ರಾಜ್ಞಿ, ರಾಣಿ ಅಂತ ಹಾಗೆ ಹೇಳ್ತಾರೆ. ಒಂದ್ಸರಿ ಗೊತ್ತಾಯ್ತು. ಗೊತ್ತಾದ್ಮೇಲಿಂದ ಓಹೋ ಯಾಕೋ ಡೌಟ್ ಆಗೋಯ್ತದ ನನ್ನಲ್ಲಿ, ಆಯ್ತಾ ನನ್ಗೆ ಅಂತ ನೋಡಿ ಯಾರು ಬರುತ್ತಾ ಅವನಿಗೆ? ಇಲ್ಲ. ಹೀಗೆ ಮನಸ್ಸು ಮಾಡಿ. ಮತ್ತೆ ಯದ್ಯಪಿ ಅನ್ಯತ್ರ ವೇದವಾಕ್ಯಾನಾಂ ವಿಧಿ ಸಂಸ್ಪರ್ಶವಂತರೇಣ ಪ್ರಮಾಣತ್ವಂ ನ ದೃಷ್ಟಂ. ಯದ್ಯಪಿ ಅನ್ಯತ್ರ ವೇದವಾಕ್ಯಾನಾಂ ವಿಧಿ ಸಂಸ್ಪರ್ಶವಂತರೇಣ ಪ್ರಮಾಣ. ಒಂದು ವೇಳೆ ಈ ವೇದವಾಕ್ಯಗಳಿದೆಯಲ್ಲ, ಅದಕ್ಕೆ ವಿಧಿ ಸಂಸ್ಪರ್ಶ ಮಂತರೇಣ ಅಂದ್ರೆ ಯಾವ ವಿಧಿಗೂ ಅಂಗವಲ್ಲದೆ ಇರ್ತಕ್ಕಂಥ ವೇದವಾಕ್ಯಗಳು ಪ್ರಮಾಣ ಅಂತ ಆದರೆ ಒಂದರು ಭಗವತ್ಪಾದರು ಅಷ್ಟಕ್ಕೆ ಎದ್ಬಿಟ್ಟ ಅಪೂರ್ವ ಪಕ್ಷಿ. ಸ್ವಾಮಿ ಎಲ್ಲಾದರೂ ಉಂಟಾ? ಎಲ್ಲೂ ಕೂಡ ವೇದಗಳಲ್ಲಿ ಈ ವೇದವಾಕ್ಯಗಳಿಗೆ ವಿಧಿಯನ್ನು ಹೇಳದ ವೇದವಾಕ್ಯಗಳು ಇಲ್ಲವೇ ಇಲ್ಲ, ಎಲ್ಲೂ ಇಲ್ಲ. ವಿಧಿ ಅಥವಾ ನಿಷೇಧ ಎರಡನ್ನು ಹೇಳಲೇಬೇಕು. ಎರಡನ್ನು ಹೇಳದೇ ಇರತಕ್ಕಂಥ ವಾಕ್ಯಗಳು ವೇದಗಳಲ್ಲಿ ನೀವು ದುರ್ಭೇದ ಹಾಕೋ ಹುಡುಕರು ಸಿಕ್ಕೋದಿಲ್ಲ. ಯಾವುದೇ ವಾಕ್ಯ ತಗೊಳ್ಳಿ ಸಿಕ್ಕೋದಿಲ್ಲ ಅಂತ. ಹಾಗಿದ್ದರೂ ಕೂಡ ವೇದವಾಕ್ಯಗಳಿಗೆ ವಿಧಿಯ ಸಂಸ್ಪರ್ಶ ಬೇಕೇ ಬೇಕು, ಹಾಗಿಲ್ಲದ ವೇದವಾಕ್ಯ ಪ್ರಮಾಣವೇ ಆಗೋದಿಲ್ಲ ಅಂತಿದ್ದರೂ ಕೂಡ ತಥಾಪಿ ಆತ್ಮವಿಜ್ಞಾನಸ್ಯ ಫಲಪರ್ಯಂತತ್ವಾತ್ ನ ತದ್ವಿಶೇಷ ಶಾಸ್ತ್ರಸ್ಯ ಪ್ರಾಮಾಣ್ಯಂ ಸತ್ಯಂ ಪ್ರತ್ಯಾಖ್ಯಾತು. ಆದರೂ ಕೂಡ ಎಷ್ಟೇ ಹೇಳಿರ್ಬೋದ್ರಿ, ಆದರೂ ಕೂಡ ಏನಾಗಿದೆ, ಈ ಆತ್ಮವಿಜ್ಞಾನ ಒಂದು ಸಾರಿ ಆತ್ಮಜ್ಞಾನವಾದರೆ ನಿನಗೆ ಇಂತಹ ಅನುಭವ ಆಗುತ್ತೆ ಅಂತ ಹೇಳಿದ್ರು. ಏನು? ಅದೇ ಏಕೈವ ಪರಮೋ ಆನಂದ, ಇದೇ ಪರಮಾನಂದ, ಆ ಸ್ಥಿತಿ ಬರ್ತೀವಿ ಅಂತ ಹೇಳಿದ್ರಲ್ಲ, ಅದು ಏನಾಗುತ್ತೆ, ಆ ಆತ್ಮಜ್ಞಾನವಾದರೆ ಬರೀ ಜ್ಞಾನವಾಗೋದಿಲ್ಲ, ನಿನ್ನ ಅನುಭವಕ್ಕೆ ಬಂದು ಬಿಡುತ್ತದೆ. ಯಾಕೆ? ಎಲ್ಲ ಈ ಆತ್ಮಜ್ಞಾನ ವಾಕ್ಯಗಳೂ ಕೂಡ ಏನು, ಅನುಭವ ಪರ್ಯಂತತ್ವ, ಅನುಭವದಲ್ಲಿ ಕೊನೆಗಾಣುವುದರಿಂದ ಅನುಭವಕ್ಕೆ ಬರುತ್ತಪ್ಪ. ನಿಮಗೆ ಯಾವಾಗ ಅನುಭವಕ್ಕೆ ಬಂತೋ ಅದನ್ನು ನೀನು ಇಲ್ಲ ಅನ್ನಕ್ಕಾಗತ್ತಾ? ಇಲ್ಲ ರೀ, ವೇದವಾಕ್ಯ ವಿಧಿ ಹೇಳ್ತಾ ಇಲ್ಲ,
ಆದ್ರೆ ಇದು ಪ್ರಮಾಣ ಅಲ್ಲ ಅಂತ. ಅಯ್ಯೋ, ಅದರಿಂದ ಪ್ರಯೋಜನ ನಿನಗೆ ಆಗ್ತಾ ಇದೆಯಲ್ಲ, ಅನುಭವಿಸ್ತಾ ಇದೆಯಲ್ಲ ನೀನು. ಈಗ ಯಾವುದೋ ಒಂದು ವಿಚಾರ ಎಲ್ಲೋ ಹೇಳಿದ್ದಾರೆ ಅನ್ನೋದು ಪ್ರಮಾಣ, ಅಥವಾ ಪ್ರತ್ಯಕ್ಷವಾಗಿ ನಿಮಗೆ ಅನುಭವಕ್ಕೆ ಬರುತ್ತಲ್ಲ ಅದು ಪ್ರಮಾಣ. ಪ್ರತ್ಯಕ್ಷವಾಗಿ ಅನುಭವಕ್ಕೆ ಬರೋದು ಪ್ರಮಾಣ. ಯಾರು ಹೇಳಿದ್ದು ಅದು ಪ್ರಮಾಣ ಇರ್ಬೋದು, ದೊಡ್ಡದಿರ್ಬೋದು, ಆದರೂ ಕೂಡ ಅನುಭವಕ್ಕೆ ಯಾವಾಗ ಅನುಭವಕ್ಕೆ ಬಂತೋ ಅದೇ ಪರಮ ಪ್ರಮಾಣ. ಅವರು 1000 ಹೇಳಿದ್ದೆ ಬೇಕಾದ್ರೆ. ಹಾಗಾಗಿ ಅದು ಈ ಆತ್ಮಜ್ಞಾನ ಅದು ಫಲಪರ್ಯಂತತ್ವ. ಅದು ಫಲದಲ್ಲಿ ಕೊನೆಗಾಣುವುದರಿಂದ ಏನು ಈ ಪರಮಾನಂದ ಮತ್ತೆ ಕೈವಲ್ಯ ಅಂತ ಇದೆಲ್ಲ ಅದನ್ನ ಅನುಭವಕ್ಕೆ ಬರುತ್ತಪ್ಪ. ಹಾಗಿರುವಾಗ ತದ್ವಿಷಯಕ್ಕೆ ಶಾಸ್ತ್ರಸ್ಯ, ಆ ವಿಷಯವನ್ನು ಹೇಳತಕ್ಕಂಥ ಶಾಸ್ತ್ರ ಇದೆಯಲ್ಲ ಅದು ಪ್ರಾಮಾಣ್ಯಂ, ಅದರ ಒಂದು ಪ್ರಾಮಾಣ್ಯವನ್ನ ನೀನು ನಿವಾರಿಸುವುದಕ್ಕೆ ಸಾಧ್ಯವೇ ಇಲ್ಲ. ಅದರ ಪ್ರಮಾಣವೇ ಹೌದು ಅಂತ ಹೇಳಿ ಈ ಒಂದು ಭಾಗವನ್ನ ಅದನ್ನು ಮುಗಿಸ್ತಾರೆ. ಇನ್ನು ಮುಂದಿನದು ಇದು ಸ್ವಾಮಿಪಾದರು ಕೂಡ ಸ್ವಲ್ಪ ವಿಸ್ತಾರವಾಗಿ ತಗೊಂಡ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಸತ್ತು ಸಮನ್ವಯ ಅಂತಕ್ಕಂಥ ವಿಸ್ತಾರವಾಗಿದೆ, ಅದನ್ನ ಹಾಗೆ ತಗೊಂಡಿದ್ದಾರೆ. ಇಲ್ಲಿ ನೋಡಿ, ಪೂರ್ಣವಾಗಿರ್ತಕ್ಕಂಥದ್ದು ಭಾಷ್ಯವಾಕ್ಯವೇ, ಮತ್ತೇನು ಇಲ್ಲ. ಆದ್ದರಿಂದ ಇದನ್ನು ನಾವು ನೋಡಿದ್ರೆ ತಿರ್ಗಾ ಇನ್ನೊಂದ್ಸರಿ ಭಾಷ್ಯವನ್ನು ಮನನ ಮಾಡಿದಾಗ ಆಗ್ತದೆ. ಇನ್ನೇನ ಮುಂದಿನ ಭಾಗದಲ್ಲಿ ಆ ಒಂದು ಮುಂದೆ ಏನ್ ಹೇಳ್ತಾರೆ ಅದನ್ನ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.